ಹಾಯ್ ವೀಕ್ಷಕರೇ, ಇವಾಗ ನಾನು ಕ್ಯಾಬೇಜ್ ಮಂಚೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಕ್ಯಾಬೇಜನ್ನು ಈ ಥರ ಸಣ್ಣದಾಗಿ ಕಟ್ಟರಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದರಲ್ಲಿ ಹೆರ್ಚು ಮನೆಯಲ್ಲಿ ಆದರೂ ತುರ್ಕೊಂಡ್ರೂ ನಡೀತದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕ್ಯಾಬೇಜ್ ಮಂಚೂರಿ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗತ್ತೆ. ಆಮೇಲೆ ಕರಿಯೋದಕ್ಕೂ ತುಂಬಾ ಈಸಿ, ಯಾಕಂದರೆ ಗೋಬಿ ಸ್ವಲ್ಪ ಲೇಟ್ ಆಗುತ್ತಲ್ವ. ಬೇಗ ಆಗಬೇಕಂದ್ರೆ ಕ್ಯಾಬೇಜ್ ಮಂಚೂರಿ ಮಾಡೋದು ಒಳ್ಳೆಯದು. ಇದಕ್ಕೆ ಅರ್ಧ kg ಆಗುವಷ್ಟು ಕ್ಯಾಬೇಜನ್ನು ಈ ಥರ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ನೋಡ್ರಿ. ನಾನು ತುರಿದಿಟ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ. ಈಗ ಅರ್ಧ kgಗೆ ಇದು ಮನೆಯಲ್ಲೇ ಮಾಡಿರುವಂಥ ಮೆಣಸಿನ್ಕಾಯಿ ಪೌಡರ್. ನೀವು ರೆಡಿಮೇಡ್ ಆದರೆ 4 ಸ್ಪೂನ್ ಹಾಕಿ. ಇವಾಗ ನಾನು 3 ಸ್ಪೂನ್ ಅಷ್ಟು ಆಗುವಷ್ಟು ಹಾಕಿಟ್ಕೊಂಡಿದ್ದೀನಿ ಇದರಲ್ಲಿ. ನಂತರ 1 ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಇವಾಗ ಒಂದು ಕಪ್ಪಲ್ಲಿ ನೀವು ಯಾವುದಾದ್ರೂ ಮೆಜರ್ಮೆಂಟ್ ತೊಗೊಳ್ಳಿ. ಆ ಕಪ್ಪಲ್ಲಿ 1 ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಬಳಸ್ತಾ ಇಲ್ಲ ವೀಕ್ಷಕರೇ. ನಾನು ಇಲ್ಲಿ ಸುಮಾರು ಹಳ್ಳಿಗಳಲ್ಲಿ, ನಮ್ಮ ಕಡೆ ಹಳ್ಳಿಗಳಲ್ಲಿ ಇರೋದ್ರಿಂದ ಅವರಿಗೆಲ್ಲ ಕಾರ್ನ್ಫ್ಲೋರ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಆಮೇಲೆ ಕಾರ್ನ್ಫ್ಲೋರ್ ಸಿಗೋದು ಇಲ್ಲ. ಅದಕ್ಕಾಗಿ ನಾನು ಮೈದಾ ಮತ್ತು ಅಕ್ಕಿ ಹಿಟ್ಟನ್ನು ಬಳಸಿ ಮಾಡ್ತಾ ಇದ್ದೀನಿ. ಈ ಕಪ್ಪಲ್ಲಿ 1 ಕಪ್ ಮೈದಾ ಹಿಟ್ಟು ತಗೊಂಡ್ರೆ ಇದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ವೀಕ್ಷಕರೇ. ಇದು ಟೇಸ್ಟೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಒಂದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಕ್ಯಾಬೇಜ್ ನೀರು ಬಿಟ್ಕೊಳ್ಳೋದ್ರಿಂದ ನೀರು ಬೇಕನ್ಸಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ನೀರನ್ನು. ತುಂಬಾ ನೀರು ಬಿಟ್ಕೊಳ್ಳುತ್ತೆ ಕ್ಯಾಬೇಜು. ಅರ್ಧ kgಗೆ 1 ಕಪ್ಪಷ್ಟು ದೊಡ್ಡ ಕಪ್ ತಗೊಳ್ಳಿ. ಅರ್ಧ kg ಕ್ಯಾಬೇಜ್ ಇದ್ದರೆ, ಸಣ್ಣ ಕ್ಯಾಬೇಜ್ ಇದ್ದರೆ ಸಣ್ಣ ಕಪ್ ತಗೊಳ್ಳಿ. ಹಿಟ್ಟು ಹಾಕೋ ಮೆಜರ್ಮೆಂಟಿಗೆ ಹೇಳ್ತಾ ಇರೋದು. ಇವಾಗ ನೋಡಿ, ನೀರು ಸೇರಿಸ್ದೇನೆ ಇಷ್ಟೊಂದು ಮೆತ್ತಗೆ ಆಗ್ತಾ ಇದೆ. ಇದು ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ವೀಕ್ಷಕರೇ. ಇವಾಗ ನನಗೆ ನೀರು ಬೇಕನ್ನಿಸ್ತಿದೆ. ಸ್ವಲ್ಪ ನೀರನ್ನು ಬಳಸ್ಕೋತೀನಿ. ಇಷ್ಟು ನೀರು ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ನೀರು ಬೇಕನ್ನಿಸ್ತಾ ಇದೆ ನನಗೆ. ಮತ್ತೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಕೊಡಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು. ಮತ್ತೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನು ಸಾಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಕ್ಯಾಬೇಜ್ ಮಂಚೂರಿಗೆ. ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ. ಇದು ನಾನು ಆವಾಗಲೇ ಹೇಳಿದ ಹಾಗೆ ಹಳ್ಳಿಗಳಲ್ಲಿ ಕಾರ್ನ್ಫ್ಲೋರ್ ಸಿಗಲ್ಲ. ಅದಕ್ಕೆ ಜೋಳದ ಹಿಟ್ಟು ಇರುತ್ತಲ್ವ ಮನೆಯಲ್ಲಿ. ಮಾಮೂಲಾಗಿ ನಮ್ಮ ಉತ್ತರ ಕರ್ನಾಟಕದ ಸೈಡಲ್ಲಿ ಜೋಳದ ಹಿಟ್ಟು ಬಳಸ್ತೀವಿ. ಅದು 1 ಟೀ ಸ್ಪೂನಷ್ಟು ನಾನು ಈ ಥರ ನೀರಲ್ಲಿ ಗಂಟಾಗದೇ ಇರೋ ಹಾಗೆ ಕಲಿಸ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥದ್ದನ್ನು. ನಾನು ಜೋಳದ ಹಿಟ್ಟನ್ನು 2 ಟೀ ಸ್ಪೂನಷ್ಟು ನೀರಲ್ಲಿ ಕಲಿಸ್ಕೊಂಡಿದ್ದೀನಿ, ಯಾವುದೇ ಗಂಟಾಗದೆ ಹಾಗೆ. ಇವಾಗ ಹಾಕ್ತಾ ಇದ್ದೀನಿ. ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಪೌಡರ್ ಹಾಕ್ತಾ ಇದ್ದೀನಿ. ಹಳ್ಳಿಗಳಲ್ಲಿ ಕೆಚಪ್ ಎಲ್ಲ ಸಿಗಲ್ಲ, ಪೌಡರನ್ನೇ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೆ. ನಂತರ ಇದಕ್ಕೆ ಸಾಸ್ ಇರುತ್ತಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಹಿಟ್ಟಿಗೇನು ಉಪ್ಪು ಹಾಕಿರೋದ್ರಿಂದ ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಹಾಕಬೇಕು, ಹಿಟ್ಟಿಗೆ ಜಾಸ್ತಿ ಆಗಿರೋದ್ರಿಂದ ಇದು ಸ್ವಲ್ಪ ಮಾತ್ರ ಹಾಕಬೇಕು. ಯಾಕಂದರೆ ಹಿಟ್ಟೆಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ ಇರಲ್ಲ. ಈ ಥರ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಬೇಕು. ಮೊದಲು ಫಸ್ಟಿಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಜೋಳದ ಹಿಟ್ಟನ್ನು
ನೀರಲ್ಲಿ 2 ಟೀ ಸ್ಪೂನ್ ಅಷ್ಟು ಕಲಸಿಬಿಟ್ಟು ಹಾಕೊಂಡಿದ್ದೆ, ಯಾವುದೇ ಗಂಟು ಇರದೇ ಇರೋ ಹಾಗೆ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೆ. ಕೆಚಪ್ ಬೇಕಾದರೂ ಬಳಸ್ಬೋದು, ರೆಡ್ ಚಿಲ್ಲಿ ಕೆಚಪ್ ಸಿಗತ್ತೆ, ಅದನ್ನು ಬಳಸ್ಬೋದು. ಆಮೇಲೆ ಸಾಸ್ ಹಾಕಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ. ಇವಾಗ ಇದನ್ನು ಸ್ವಲ್ಪ 1 ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ತಿಳಿ ಮಾಡ್ಕೋತಾ ಇದ್ದೀನಿ. ನಾ ಕ್ಯಾಬೇಜ ಹಿಟ್ಟು ಕಲಸಿಟ್ಕೊಂಡಿದ್ನಲ್ರಿ, ಹಿಂಗೆ ಸಣ್ಣ ಸಣ್ಣ ಉಂಡಿಗಳು ಮಾಡಿಟ್ಕೊಂಡಿನಿ ನೋಡ್ರಿ. ಯಾಕಂದ್ರೆ ಕರಿಯಾಕ ಈಸಿ ಆಕೈತಿ ಮತ್ತು ಒಂದೇ ಸೈಜ್ ಹಾಕವು, ಚಂದ ಕಾಣಿಸ್ತೈತಿ. ಸಣ್ಣ ಸಣ್ಣ ಮಾಡೋದ್ರಿಂದ ಭಾಳ ಚಂದ ಕರಿತಾವು. ಅದಕ್ಕೆ ತಡಿ ಹಿಂಗೆ ಸಣ್ಣ ಸಣ್ಣ ಉಂಡಿಗಳನ್ನ ಮಾಡಿಟ್ಕೊಂಡಿನಿ ನೋಡ್ರಿ. ನಾ ಎಣ್ಣೆ ಒಳಗೆ ಬಿಡಾಕೂ ಈಸಿ ಅನಿಸ್ತಿದ್ರಿ. ಈಗ ಒಂದೊಂದ ಬಿಡ್ತೀನಿ ನೋಡ್ರಿ. ನಾ ಹಿಂಗೆ ನೋಡ್ರಿ, ಎಣ್ಣೆ ಒಳಗೆ ಬಿಟ್ಕೊಳಕ್ಕೆ ಉಂಡಿ ಮಾಡಿಟ್ಕೊಂಡ್ರೆ ಭಾಳ ಸರಳ ಆಗ್ತೈತಿ. ಅದಕ್ಕೆ ಪಟ್ ಅವಸರಿದ್ದಾಗ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ. ಫಸ್ಟ್ ಹಿಟ್ಟು ಕಲಸಿಟ್ಕೊಂಡ ಹಿಂಗೆ ಸಣ್ಣ ಸಣ್ಣ ಉಂಡಿ ಮಾಡಿಟ್ಕೋಬೇಕು. ಎಣ್ಣೆ ಒಳಗೆ ಬಿಡಾಕ ಭಾಳ ಅಂದ್ರೆ ಭಾಳ ಈಸಿ ಅನಿಸ್ತೈತಿ ನೋಡ್ರಿ. ನೋಡ್ರಿ ಈಗ ಕ್ಯಾಬೇಜ ಸಣ್ಣಂಗಿ ಕರ್ದಾವ್ ನೋಡ್ರಿ. ಈ ಥರ ಗೋಲ್ಡ್ ಕಲರ್ ಬಂದಾವ್ ನೋಡ್ರಿ. ಸಣ್ಣ ಸಣ್ಣ ಉಂಡಿ ತಕ್ಕೋತೀನಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಅದನ್ನು ಸಾಸಿಗೆ ಈ ಥರ ಹಾಕಿ ಒಂದು ಕುದಿಸ್ಬೇಕು ನೋಡ್ರಿ. ಇದು ಒಂದು ಕುದ್ದೈತಲ್ರಿ. ಈಗ ಕರೆದಿಟ್ಕೊಂಡಿರುವಂಥ ಎಲ್ಲ ಕ್ಯಾಬೇಜ್ನ ಇದಕ್ಕೆ ಹಾಕ್ತೀನಿ ನೋಡ್ರಿ. ನಾ ಈ ಥರ ನೋಡ್ರಿ ಚೆಂದಂಗಿ ಒಂದು ಕುದಿ ಮಿಕ್ಸ್ ಮಾಡಿಕೊಡೋದು ನೋಡ್ರಿ. ಎಲ್ಲ ರಸ ಹೆಂಗೆ ಹಿಡ್ಕೊಳಕತ್ತೈತಿ ಈಗ ಮಂಚೂರಿ ನೋಡ್ರಿ. ಈಗ ಕ್ಯಾಬೇಜ್ ಮಂಚೂರಿ ರೆಡಿ ಆಗೈತಿ. ಎಲ್ಲ ರಸ ಹಿಡ್ಕೊಂಡೈತಿ ನೋಡ್ರಿ. ಈಗ ಕ್ಯಾಬೇಜ್ ಮಂಚೂರಿ ನೋಡ್ರಿ ಎಲ್ಲ ರಸ ಹಿಡ್ಕೊಂಡ ಚಂದ ರೆಡಿ ಆಗ್ಯದ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.